ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ಜನಜೀವನ ರಕ್ಷಣೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು ಜಿಲ್ಲೆಯ ಜನ ಹಾಗೂ ಬೆಳೆಗಾರರಿಗೆ ಭರವಸೆ ನೀಡಿದರು. ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ, ಕರ್ನಾಟಕ ಬೆಳೆಗಾರರ ಒಕ್ಕೂಟ ಶೃಂಗೇರಿ, ಮಲೆನಾಡು ನಾಗರಿಕ ರೈತಹಿತ ರಕ್ಷಣಾ ಸಮಿತಿ, ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಕನ್ನಡಪರ ಸಂಘಟನೆಗಳು, ದಲಿತ ಪರ ಸಂಘಟನೆ, ರೈತಪರ ಸಂಘಟನೆಗಳ ಸಹಯೋಗದಲ್ಲಿ ರೈತ ಮತ್ತು ಅರಣ್ಯ ಇಲಾಖೆಯ ಸಂಘರ್ಷ ತಪ್ಪಿಸಿ ಮಲೆನಾಡಿನ ಜನಜೀವನ ಉಳಿಸುವಂತೆ ಒತ್ತಾಯಿಸಿ ಚಿಕ್ಕಮಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರೈತ ಸಮಾವೇಶದಲ್ಲಿ ಜಿಲ್ಲೆಯ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆಯ ಜನಜೀವನ ರಕ್ಷಣೆಗೆ ಅಭಯ ನೀಡಿದ್ದಾರೆ. ನಾವು ವಿಚಾರನ ಯಾಕೆ ಇಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರಿಗೆ ಆದಂಥ ಇರ್ತಕ್ಕಂಥ ಹೌಸ್ ಇದೆ, ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇದೆ, ಲೋಕಸಭೆ ಇದೆ, ರಾಜ್ಯಸಭೆ ಇದೆ. ಇದಷ್ಟರಲ್ಲೂ ನಮ್ಮ ರೈತರ, ನಮ್ಮ ಜಿಲ್ಲೆಯ ವಿಚಾರಗಳನ್ನು ತಾವು ಅಲ್ಲಿ ಮಂಡನೆ ಮಾಡಿ ಅಲ್ಲಿಂದ ನಮಗೆ ಎಲ್ಲ ರೈತರಿಗೆ ಕಾನೂನು ತಿದ್ದುಪಡಿ ಮಾಡುವ ಮುಖಾಂತರ ಸಹಕಾರನ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ನಾವು ಹೋರಾಟನೂ ಮಾಡಿದ್ದೀವಿ, ಖುದ್ದು ಮನವಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಈ ಸಮಾವೇಶದ ಮುಖಾಂತರ ತಾವೆಲ್ಲ ದಯಮಾಡಿ ಹೌಸ್ ಒಳಗೆ ಮಾತಾಡಬೇಕು. ಈ ವಿಚಾರ ಬರೋ ತನಕ, ಈ ಉತ್ತರ ಬರೋ ತನಕ ತಾವು ಸರಿಯಾದ ಹೋರಾಟವನ್ನು ಮಾಡಬೇಕು ಅಂತ ಮತ್ತೆ ತಮ್ಮಲ್ಲಿ ಮನವಿ. ಜಿಲ್ಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಡೀಮ್ಡ್ ಎಂಬ ಗುಮ್ಮವನ್ನು ರೈತರಿಗೆ ತೋರಿಸಿ ಹೆದರಿಸುತ್ತಿದ್ದಾರೆ. ಈ ಹಿಂದೆ ನ್ಯಾಯಾಲಯದ ಆದೇಶ ಮುಂದಿಟ್ಟುಕೊಂಡು ತೆರವು ಕಾರ್ಯಾಚರಣೆ ಮುಂದಾದಾಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರ ಮೂಲಕ ಅದನ್ನು ತಡೆಹಿಡಿಯಲಾಗಿತ್ತು. ಜಿಲ್ಲೆಯ ಜನಜೀವನ ಉಳಿಸುವಂತೆ ಸರ್ಕಾರಗಳನ್ನು ಒತ್ತಾಯಿಸಲಾಗುವುದು ಎಂದು ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ತಿಳಿಸಿದರು. ರೈತನ ಬದುಕು ಇಡೀ ದೇಶದ ಬದುಕು. ಒಬ್ಬ ರೈತ ಬದುಕಿದಾನೆ, ರೈತ ದುಡಿಮೆ ಮಾಡಿದಾನೆ ಅಂದರೆ ಈ ದೇಶ ಬದುಕ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇದ್ರ ಬಗ್ಗೆ ಯಾಕೆ ಚಿಂತನೆಯನ್ನ ಮಾಡ್ತಾ ಇಲ್ಲ, ಇದರ ಬಗ್ಗೆ ಯಾಕೆ ಸಮೀಕ್ಷೆಗಳನ್ನ ಮಾಡ್ತಾ ಇಲ್ಲ, ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದೆಯೋ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಒಂದು ಬಲವಾದ ಪ್ರಶ್ನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಜನರ ನಡುವೆ ಬಂದ ನಾವುಗಳು ರಾಜಕಾರಣವನ್ನ ಬದಿಗೊತ್ತಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಆಗಬೇಕಾದ ಕೆಲಸವನ್ನ ಶಾಸಕರೊಂದಿಗೆ ಸೇರಿ ಮಾಡಿಸಲಾಗುವುದು. ಜಿಲ್ಲೆಯ ಸಮಸ್ಯೆ ನಿವಾರಣೆಗೆ ಸಂಬಂಧಿಸಿದ ಕೇಂದ್ರ ಸಚಿವರನ್ನ ಭೇಟಿ ಮಾಡಿಸಿ ಸಾಧ್ಯವಾದರೆ ನಿಯೋಗವನ್ನ ಕರೆದೊಯ್ಯುವುದಾಗಿ ತಿಳಿಸಿದರು. 50, 53, 57 ಮತ್ತು 94C ಇವುಗಳ ವಿಲೇವಾರಿಯಲ್ಲಿ ಆಗ್ತಿರುವಂಥ ತೊಂದರೆಗಳು, ಡೀಮ್ಡ್ ಪ್ರಾಜೆಕ್ಟ್ಸಿನ ಸಮಸ್ಯೆ, ಸೆಕ್ಷನ್ 4 ಆಗುವಂಥ ಸೆಟಲ್ಮೆಂಟಿನ ಸಮಸ್ಯೆಗಳಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಯ ಜವಾಬ್ದಾರಿ, ಮೀಸಲು ಅರಣ್ಯದ ಬಫರ್ ಝೋನ್ ಬಗ್ಗೆ, ಇನಾಮ್ ಭೂಮಿ, ಸೊಪ್ಪಿನ ಬೆಟ್ಟದ ಬಗ್ಗೆ, ಅರಣ್ಯ ಕಂದಾಯ ಭೂಮಿಗಳ ಜಂಟಿ ಸರ್ವೆ ಬಗ್ಗೆ ಮತ್ತು ನೀಲಗಿರಿ ಅಕೇಶಿಯ ಗಿಡಗಳನ್ನು ನೆಡಬಾರ್ದು ಅನ್ನುವಂಥ ನಿಮ್ಮ ಒಟ್ಟು ಅಭಿಪ್ರಾಯಗಳನ್ನು ನಾವೆಲ್ಲ ಗಮನಿಸಿ ಇದನ್ನು ಯಾವ ರೂಪದಲ್ಲಿ ನಿಮಗೆ ಸಹಕಾರ ಕೊಡಬೇಕು, ನಿಮಗಂದರೆ ನಮಗೆ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ. ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ, ಜನರ ಜೀವನ ಯಶಸ್ವಿಯಾಗಬೇಕು. ಜನರ ಸಮಸ್ಯೆಗಳು ಬಹಳ ವರ್ಷಗಳಿಂದಲೂ ಇವೆ. ಇವುಗಳಿಗೆ ಪರಿಹಾರ ದೊರಕಿಸಲು ಹಲವಾರು ಸಂಘಟನೆಗಳು, ಜನಪ್ರತಿನಿಧಿಗಳು ಪ್ರಯತ್ನಿಸಿದ್ದಾರೆ. ಮೇಲ್ಮಟ್ಟದ ಅಧಿಕಾರಿಗಳ ಮನಸ್ಸಿನಲ್ಲಿ ಚಿಕ್ಕಮಗಳೂರು ಎಂದರೆ ಸಿರಿವಂತರ ಜಿಲ್ಲೆ ಎನ್ನುವ ಮನೋಭಾವವಿದೆ. ಆದರೆ ಜಿಲ್ಲೆಯಲ್ಲಿ 90% ಸಮಸ್ಯೆಗಳು ಬಡವರದ್ದಾಗಿವೆ. ಸಮಸ್ಯೆ ನಿವಾರಣೆಗೆ 2 ಬಾರಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ರಾಜ್ಯ ಮಟ್ಟದಲ್ಲಿ ಅರಣ್ಯ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಯನ್ನ ಮನದಟ್ಟು ಮಾಡಲಾಗಿದೆ ಎಂದರು. ಬಹುಶಃ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ, ಕಂದಾಯ ಇಲಾಖೆಯ ದೊಡ್ಡ ಮಟ್ಟದ ಅಧಿಕಾರಿಗಳ ಮನಸ್ಸಿನಲ್ಲಿದೆ. ಇದು ನಿಜವಾಗಲೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಜನರನ್ನ ಗಮನಿಸಿದ್ರೆ ಇಲ್ಲಿರ್ತಕ್ಕಂಥವ್ರು ಏನು ಶ್ರೀಮಂತರು ಬೆರಳೆಣಿಕೆಯಲ್ಲಿದ್ದಾರೆ, ಆದರೆ
ಕೇವಲ 2 ಎಕರೆ 5 ಎಕರೆ 6 ಎಕರೆಯನ್ನು ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಅದನ್ನೇ ಬದುಕಾಗಿ ಮಾಡ್ಕೊಂಡಿರ್ತಕ್ಕಂಥ, ಅದನ್ನೇ ಜೀವನವಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು 90% ಇಲ್ಲಿ ಕೂತಿದ್ದಾರೆ. ಅದನ್ನು ನಾವೇ ಗಮನಿಸಬೇಕು. ಕ್ಷೇತ್ರದಲ್ಲಿ ಜನರ ಸಮಸ್ಯೆ ನಿವಾರಣೆಗೆ ಶಕ್ತಿ ಮೀರಿ ಶ್ರಮಿಸಲಾಗುವುದು. ಬಡವರ ಕೆಲಸ ಮಾಡಿದರೆ ಒಂದು ವರ್ಗ ನಾವು ಮತ ಹಾಕಿಲ್ಲವೇ ಎನ್ನುತ್ತಾರೆ. ಇವರ ಪರವಾಗಿ ಕೆಲಸ ಮಾಡಿದರೆ ಬಡವರಾದ ನಾವು ಮತ ಹಾಕಿಲ್ಲವೇ? ನೀವು ಉಳ್ಳವರ ಪರವಾಗಿಯೇ ಕೆಲಸ ಮಾಡುತ್ತಿದ್ದೀರಿ. ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ಬುದ್ಧಿ ಕಲಿಸುವುದಾಗಿ ಬೆದರಿಕೆ ಹಾಕುವ ಮೂಲಕ ಕೆಲವರು ತನ್ನ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ ಎಂದು ಶಾಸಕಿ ನಯನಾ ಮೋಟಮ್ಮ ಹೇಳಿದರು. ನಿಂತಿದ್ದೀನಿ ನಾನು. ಏನು ಸೆಕ್ಷನ್ 4(1) ವಿಚಾರ ಸಂಬಂಧಪಟ್ಟಂಗೆ 4-5 ವಿಚಾರಗಳು ಕ್ಷೇತ್ರದ ಅಥವಾ ರೈತರಿಗೆ ಕಾಡ್ತಾ ಇದೆ. ಒಂದು ಸೆಕ್ಷನ್ 4, ಅದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒತ್ತಡಗಳು ಈ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಊರುಗಳಲ್ಲಿ ಬಂದಿದೆ. ಇನ್ನೊಂದು ಡೀಮ್ಡ್ ಫಾರೆಸ್ಟ್ ಏನು ವಿಚಾರ ಇದೆ, ಇನ್ನೊಂದು ಫಾರ್ಮ್ 50, 53 ಮತ್ತು 57 ಏನು ವಿಚಾರ ಇದೆ. 94C ಅಥವಾ ನಿವೇಶನ ಏನಿದೆ ಅದು ರೈತರ ಸಮಸ್ಯೆ ಒಂದು ಮಟ್ಟಕ್ಕಾಗದಿದ್ರೇನು ಅವ್ರನ್ನ ಎಲ್ಲರೂ ಪ್ರತಿನಿಧಿಸೋರು ಇಲ್ಲಿ ಇಲ್ದಿದ್ರೇನು ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೆಕ್ಷನ್ 4(1) ಬಗ್ಗೆ ಆಲ್ರೆಡಿ ನಮ್ಮ ಚಿಕ್ಕಮಂಗ್ಳೂರು ಶಾಸಕರು ಮಾತಾಡಿದ್ದಾರೆ. ಬಟ್ ಆದರೆ ನಾನು ನಿಮಗೆ ಖಂಡಿತ ಆಶ್ವಾಸನೆ ಕೊಡಬಹುದು. ಅದು ನಮಗೆ ತುಂಬ ಮುಕ್ತವಾಗಿ ನಾವು ಈ ವಿಚಾರ ಸಂಬಂಧಪಟ್ಟಂಗೆ ಮಾತಾಡಿದ್ದೀವಿ. ಅದರಲ್ಲಿ ಹೇಳಿದರೆ ಬ್ಲಾಕ್ ಈ ಎಲ್ಲ ನೋಟಿಫಿಕೇಶನ್ಸು 70-80 ವರ್ಷಗಳಿಂದ ಹಿಂದೆಯಿಂದ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ನನಗೆ ತಿಳಿದ ಹಾಗೆ 10 ವರ್ಷಗಳ ಹಿಂದೆ ಯಾವುದು 4(1) ನೋಟಿಫಿಕೇಶನ್ ಬಂದಿಲ್ಲ. ಶಾಸಕ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಜನಸಂಖ್ಯೆ ಬೆಳವಣಿಗೆಗೆ ಅನುಗುಣವಾಗಿ ಮೂಲಸೌಕರ್ಯ ಹಾಗೂ ಆಹಾರ ಬೆಳೆಯುವ ಸಂಬಂಧ ಸಂವಿಧಾನಕ್ಕೆ ತಿದ್ದುಪಡಿ ತರಲಾಗಿದೆ. ಅದೇ ರೀತಿ ಬಡವರು, ರೈತರು, ಜನಸಾಮಾನ್ಯರಿಗೆ ಅರಣ್ಯ ಇಲಾಖೆಯಿಂದಾಗುತ್ತಿರುವ ಕಿರುಕುಳ ತಪ್ಪಿಸಲು ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತರಬೇಕಿದೆ. ಈ ಸಂಬಂಧ ಎಲ್ಲರೂ ಒಗ್ಗಟ್ಟಾಗಿ ಒತ್ತಡ ತರಬೇಕಿದೆ. ಅರಣ್ಯ ಇಲಾಖೆ ವಿವಿಧ ಕಾಯ್ದೆಗಳನ್ನು ಹೇರಿ ಜನರಿಗೆ ತೊಂದರೆ ಕೊಡುತ್ತಿರುವುದು ಸರಿಯಲ್ಲ. ಪ್ರತಿ ಅಧಿವೇಶನದಲ್ಲೂ ಇದರ ಬಗ್ಗೆ ಮಾತನಾಡಿದ್ದೇವೆ. ಉನ್ನತ ಮಟ್ಟದ ಸಭೆಗಳನ್ನು ಮಾಡಿದ್ದರೂ ಶಾಶ್ವತ ಪರಿಹಾರವಾಗಿಲ್ಲ. ಕಾರಣ ಕಾಯ್ದೆಗೆ ತಿದ್ದುಪಡಿ ತರುವುದೇ ಪರಿಹಾರ ಎಂದರು. ಲೀಸಿಗೆ ಅರ್ಜಿ ಕೊಟ್ಟು ಏನು 30 ವರ್ಷ ಲೀಸಿ ಭೂಮಿ ಕೊಡಬೇಕು. ಬಹುತೇಕ 97% ಬಿಲೋ 5 acres ಇರೋಂಥವ್ರು, ಅವ್ರಿಗೆಲ್ಲ ಭಾಳ ಕಡಿಮೆ ಇದೆ ಲೀಸ್ ಫೀಸು. ಹಂಗಾಗಿ ಅದರೊಳಗಡೆ ತಂದು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ಅರ್ಜಿ ಹಾಕಿ ಮಂಜೂರು ಮಾಡಿಕೊಡೋದಕ್ಕೆ ಅನ್ನುವ ಮನವಿಯನ್ನು ಮಾಡಿದ್ವಿ. ಬಫರ್ ಝೋನ್ ಮತ್ತು ಎಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆ ಮಾಡಬೇಕಾದ್ರೆ ನನಗೆ ರಾತ್ರಿ 11 ಗಂಟೆಗೆ ಗೊತ್ತಾಯಿತು. ಯಾರೋ ಒಬ್ಬ ಅಧಿಕಾರಿಯಿಂದ ಮಾಹಿತಿ ಬಂತು. ಆವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ನಾನು ಬೆಳಗ್ಗೆ ಎದ್ದು CT ರವಿಗೆ ಫೋನ್ ಮಾಡಿದೆ 7:30 8 ಗಂಟೆಗೆ. ಈ ಥರ ಆಗಿದೆ, ನಾಳೆ ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ DFಗಳು ಒತ್ತಡ ತಂದು ಈ ಏನು ಎಕೋ ಸೆನ್ಸಿಟಿವ್ ಝೋನನ್ನು 10 ಕಿಲೋಮೀಟ್ರಿಗೆ ಕಳಿಸ್ತಾ ಇದ್ದಾರೆ. ಅದರಿಂದ ಭಾರಿ ಅನ್ಯಾಯ ಆಗ್ತದೆ, ಅದನ್ನು ತಡೆ ಹಿಡಿಬೇಕು. ಅನೇಕ ನ್ಯಾಷನಲ್ ಪಾರ್ಕ್ಗಳು ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿದ್ದಾವೆ ಅವು 0 to 10 ಕಿಲೋಮೀಟ್ರ್ ಮಾಡಿದ್ದಾರೆ. ಅದೇ ರೀತಿ ನಮ್ಮದನ್ನು ಮಾಡಬೇಕು ಅಂತೇಳಿ CT ರವಿಯವ್ರಿಗೆ ಹೇಳಿ ಸುಮಾರು ಅವತ್ತೇ ಸಾಯಂಕಾಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕರೆದು ಒಂದು ಸಭೆ ಮಾಡಿ ಅದನ್ನು ತಡೆ ಹಿಡಿಸೋದಕ್ಕೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಮತ್ತು ಅಧಿವೇಶನದಲ್ಲೂ ಕೂಡ ಮಾತಾಡಿದ್ದೇವೆ. ಶಾಸಕ ಶ್ರೀನಿವಾಸ್ ಅವರು ಮಾತನಾಡಿ, ರೈತರು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ರಕ್ಷಣೆ ನೀಡಬೇಕಿರುವುದು ಜನಪ್ರತಿನಿಧಿಗಳಾದ ನಮ್ಮ ಧರ್ಮ. ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಅವರ ಜೊತೆಗಿರುತ್ತೇವೆ. ತರೀಕೆರೆ ತಾಲೂಕಿನ ಗಂಗೂರು ಎನ್ನುವ ಊರನ್ನೇ ಅರಣ್ಯ ಎಂದು ಇಲಾಖೆಯವರು ಮಾಡಿದ್ದಾರೆ. ಆ ಜನರಿಗೆ ರಕ್ಷಣೆ ನೀಡುವ ಕೆಲಸ ಮಾಡುತ್ತೇವೆ ಎಂದರು. ಎನ್ನಾರ್ಪುರ ಆ ಭಾಗದಿಂದ ಬಂದವರು ಮುಳುಗಡೆ ಆಗಿ ಬಂದಿರ್ತಕ್ಕಂಥವ್ರು, ತುಂಗಾ ಮತ್ತು ಭದ್ರಾ ನದಿ ಎರಡೂ ಕಡೆಯಲ್ಲಿ ಮುಳುಗಡೆ ಆಗಿ ಬಂದಂಥ ಜನ ತರೀಕೆರೆಯಲ್ಲಿ ವಾಸ ಇದ್ದಾರೆ. ಅವರಿಗೆ ಸರ್ಕಾರ ಇವರೇನು ಅರ್ಜಿ ಹಾಕಿದ್ದಲ್ಲ, ಮುಳುಗಡೆ ಆದವರು ಸರ್ಕಾರ ಕೊಟ್ಟಂಥ ಜಮೀನು ತೋಟ ಮಾಡ್ಕೊಂಡಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ಇವತ್ತು ಅದನ್ನು ಪಾಣಿಯಲ್ಲಿ ಅರಣ್ಯ ಅಂತ ಬರಿತಾ ಇದ್ದಾರೆ. ಅದು ಯಾರೋ ಬೆನ್ನತ್ಕೊಂಡು ಫಾಲೋಅಪ್ ಮಾಡ್ಕೊಂಡು ಅರಣ್ಯ ಅಂತ ಬರಿತಾ ಇದ್ದಾರೆ. ಏನು ನೇಣು ಹಾಕಬೇಕಾ ಸರ್ ಅಂತ ಅವ್ರು ಅಂತಾರೆ. ನಾವೇನು ಅರ್ಜಿ ಕೇಳಿದ್ವಾ, ಜನ ಕೇಳಿದ್ವಾ? ನಾವೇನು ಅರ್ಜಿ ಹಾಕಿ ರೈತ ಕೇಳಿದ್ವಾ? ನಮ್ಮ ಮುಳುಗಡೆ ಜಾಗಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದೀರಿ, ನಾವು ತೋಟ ಮಾಡಿದ್ದೀವಿ, ಬೆಳೆಸ್ಕೊಂಡು ಹೋಗಿ. ಇವತ್ತು ಅದನ್ನು ಬಿಡಬೇಕು ಅನ್ನೋ ಮಾತಿಗೆ ಅಂದರೆ ಬಿಡ್ಸಕ್ಕೆ ಹೋಗ್ತಿಲ್ಲ, ಅರಣ್ಯ ಅಂತ ರೆಕಾರ್ಡರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅರಣ್ಯ ಕಂದಾಯ ಜಂಟಿ ಸರ್ವೆ ಆಗಿಲ್ಲ.
ಪಕ್ಕಾ ಪೋಡು ಗುರುತಿಸಿಲ್ಲ. ಹೀಗಿದ್ದರೂ 40-50 ವರ್ಷ ಸಾಗುವಳಿ ಮಾಡಿದವರಿಗೆ ನೋಟಿಸು ಏಕೆ ನೀಡಿದ್ದೀರಿ? ಇಲ್ಲಿ ಸರ್ವಾಧಿಕಾರಿ ವ್ಯವಸ್ಥೆ ಇಲ್ಲ ಎಂದು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ತಗೊಳ್ಳಿ, ನೀವೆಲ್ಲೋ ಸೆಟಲೈಟ್ ರಿಪೋರ್ಟ್ ತಗೊಂಡು ಅಲ್ಲಿಂದ ನೀವು ಅದರ ಆಧಾರದಲ್ಲಿ ತೀರ್ಮಾನ ತಗೊಳ್ಬೇಡಿ. ನೀವು ಇಲ್ಲಿ ಪಂಚಾಯತಿನಲ್ಲಿ ಫಿಸಿಕಲ್ ಸರ್ವೆ ಮಾಡಿವಿ ಅಂತಕ್ಕಂಥ ಆಗ್ರಹನ ಕೂಡ ಮಾಡಿದ್ದೇವೆ. ಇನ್ನೂ ಕೂಡ ಸಮಸ್ಯೆಗಳಿದ್ದಾವೆ. ಈಗ ನೋಡಿ, ಕಾಮೇನಹಳ್ಳಿ ಭಾಗದಲ್ಲಿ ನಾವೊಂದು 30 ವರ್ಷದಿಂದನೇ ಕಾಮೇನಹಳ್ಳಿಯಿಂದ ಚಿಕ್ಕಮಗಳೂರಿಗೆ ಆ ರೈತರ ಪರವಾಗಿ ಹೋರಾಟ ಮಾಡಿದ್ವಿ. ಆ ಕಾಮೇನಹಳ್ಳಿನಲ್ಲಿ ಇವತ್ತು ಸರ್ಕಾರಿ ಶಾಲೆ ಇದೆ, ರಸ್ತೆ ಮಾಡಿದ್ದೀವಿ, ಕುಡಿಯೋ ನೀರು ಕೊಟ್ಟಿದ್ದೇವೆ, ವಿದ್ಯುತ್ ಶಕ್ತಿ ಕಂಬ ಹಾಕಿದ್ದೇವೆ. ಆದರೆ ಫಾರೆಸ್ಟ್ ಅಂತ ಅರಣ್ಯ ಇಲಾಖೆ ಹೇಳುತ್ತೆ. ಅರಣ್ಯ ಇಲಾಖೆ ಅದನ್ನು ಅರಣ್ಯ ಅಂತ ಹೇಳೋದನ್ನು ಬಿಟ್ಟಿಲ್ಲ. ಹಾಗಾದ್ರೆ ಅವ್ರನ್ನ ಒಕ್ಲೆಬ್ಸೋಕ್ಕಾಗುತ್ತಾ? ಒಕ್ಲೆಬ್ಸಿ ಎಲ್ಲಿಗೆ ನಾವು ಅವ್ರನ್ನ ಕಳಿಸೋದು ಎಲ್ಲಿಗೆ? ಹಾಗಾಗಿ ಅರಣ್ಯ ಇಲಾಖೆ ಮಾಡಬೇಕಾಗಿರೋ ಕೆಲಸ ಇದ್ದಾವೆ. ನೀವು ಅರಣ್ಯ ಉಳಿಸ್ಕೊಳ್ಳೋಕ್ಕೆ ಇರೋ ಅರಣ್ಯ ಉಳಿಸ್ಕೊಂಡ್ರೆ ಸಾಕು. ಆ ಇರೋ ಅರಣ್ಯದಲ್ಲಿ ಗಂಧನೂ ಉಳಿಯಲ್ಲ, ಸಾಗುವನೇನೂ ಉಳಿಯಲ್ಲ, ಬೀಟೆ ಮರನೂ ಉಳಿಯಲ್ಲ. ಅದಕ್ಕೆ ಯಾರಂಗಾರೆ ರೈತರ ಸಾಗುವಳಿ ಗಂಧದ ಮರ ಕಡಿಯೋ ರೈತರ, ಬೀಟೆ ಮರ ಸಾಗಿಸ್ತವ್ರು ರೈತರ? ಹಾಗಾದ್ರೆ ನಿಮ್ಮ ಇಲಾಖೆಯವರು ಶಾಮೀಲಾಗದೆ ಅದು ಸಾಧ್ಯ ಆಯ್ತಾ? ನೋಡಿ, ನಮಗೆ ಭೂಮಿ ಜೊತೆಗಿರೋ ಸಂಬಂಧ, ಜಲ್, ಜಂಗಲ್, ಜಮೀನ್, ಈ ಮೂರು ಅದು ಒಂದು ರೀತಿ ವಾತ, ಪಿತ್ತ, ಕಫ ಇದ್ದಂತೆ. ಅದು ಸಮಚಿತ್ತದಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ಕೆರಳಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಈ ಜಮೀನು ಅನ್ನುವಂಥದ್ದು ಅದು ಸಮಚಿತ್ತದಲ್ಲಿರಬೇಕು. ಅದು ಕೆರಳುವಂತ ಆದರೆ ಯಾರೂ ಕೂಡ ಉಳಿಯೋಕ್ಕಾಗಲ್ಲ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ, ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ, ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷ ವಿಜಯ್ ಕುಮಾರ್, ಸಮಿತಿ ಮುಖಂಡರಾದ ಕೆಕೆ ರಘು, ಮೈಲಿಮನೆ ಪೂರ್ಣೇಶ್, ಬೆಳೆಗಾರ ಸಂಘಟನೆ ಮೂಡಿಗೆರೆ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಕೆರೆಮಕ್ಕಿ ಮಹೇಶ್, ಬೆನಕ ರವಿಕುಮಾರ್, ನಾಗೇಶ್, ರಂಜಿತ್, ಈಶ್ವರ್, ಎಚ್ ದೇವರಾಜ್, ಟಿ ರಾಜಶೇಖರ್, ಕೆಜಿಎಫ್ ಅಧ್ಯಕ್ಷ ಶಿವಣ್ಣ, ಮಾಜಿ ಅಧ್ಯಕ್ಷ ಜಯರಾಮ್ ಉಪಸ್ಥಿತರಿದ್ದರು.